ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸುತ್ತಾ ಎಸ್ಐಟಿ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಇಷ್ಟು ದಿನ ಇಷ್ಟು ಸ್ಥಳಗಳಲ್ಲಿ ಆಗದಿದ್ದಾರೆ, ಆದ್ರೆ ಸಾಕ್ಷಿ ಸಂಗ್ರಹ ಮಾಡುವುದರಲ್ಲಿ ಎಸ್ಐಟಿ ಸಂಪೂರ್ಣ ವಿಫಲವಾಗ್ತಾ ಇದೆ. ಆತನ ತಾಳಕ್ಕೆ ತಕ್ಕಂತೆ ಕುಣಿದರು, ಅಂದ್ರೆ ಆ ಮುಸುಕುದಾರಿ ವ್ಯಕ್ತಿಯ ತಾಳಕ್ಕೆ ತಕ್ಕಂಗೆ ಕುಣಿದರೂ ಕೂಡ ಏನು ಸಿಗಲಿಲ್ಲ. ಪ್ರಬಲ ಸಾಕ್ಷ್ಯ ಸಂಗ್ರಹಿಸುವ ಎಸ್ಐಟಿ ವಿಫಲವಾಗಿದೆ. 14 ದಿನ ನೆಲ ಆಗಿದ್ರೂ ಕೂಡ ಪುರಾವೆ ಅನ್ನುವಂಥದ್ದು ಸಿಗಲಿಲ್ಲ. ನಿಗೂಢ ವ್ಯಕ್ತಿ ತಾಳಕ್ಕೆ ಕುಣಿದ್ರು. ಆತ ಒಂದ್ ಜಾಗದ ಸುತ್ತಮುತ್ತ ಮತ್ತೆ 4 ಜಾಗ ತೋರಿಸ್ದ, ಅಲ್ಲೂ ಅಗದ್ರು, ಆದ್ರೂ ಏನು ಸಿಗಲಿಲ್ಲ. ಬಿ ರಿಪೋರ್ಟ್ ಸಲ್ಲಿಸುತ್ತಾ ಹಾಗಿದ್ದಾರೆ ಎಸ್ಐಟಿ. ಈಗಲೂ ಕೂಡ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ನೇರ ದೃಶ್ಯಾವಳಿಗಳಿದು. ಸದ್ಯಕ್ಕೆ ಆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಹತ್ರ ಈಗ ಸದ್ಯಕ್ಕೆ ಈ ರೀತಿ ನಡೀತಾ ಇರುವಂತಹ ಉತ್ಖನನದ ನೇರ ಪ್ರಸಾರವನ್ನ ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಅಧಿಕಾರಿಗಳು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಅದೇ ಸ್ಪಾಟ್ ಈ ಮಟ್ಟಿಗೆ ಅಲ್ಲಿ ಮಣ್ಣು ಬಿದ್ದಿದೆ, ಬೆಟ್ಟದ ಗಾತ್ರದಲ್ಲಿ ಮಣ್ಣು ಬಿದ್ದಿದೆ. ಆದರೆ ಒಂದೇ ಒಂದು ಸಿಂಗಲ್ ಪೀಸ್ ಕೂಡ ಅಲ್ಲಿ ಸಿಕ್ಕಿಲ್ಲ. ಮೂಳೆ 30 ಅಡಿ ಅಗಲ, 18 ಅಡಿ ಆಳ ನಿನ್ನೆ ಅಗೆದಾಗ. ಈಗ ಇನ್ನೂ ಅಷ್ಟು ಆಳ ಆಗಿದ್ದಾರೆ, ಇನ್ನೂ ಅಷ್ಟು ಅಗಲ ಆಳ. ಇಷ್ಟೆಲ್ಲ ಮಾಡಿದರೂ ಕೂಡ ಅಲ್ಲಿ ಇನ್ನೂ ಕೂಡ ಮೂಳೆಗಳು ಪತ್ತೆ ಆಗಿಲ್ಲ. ಹಾಗಿದ್ರೆ ಆ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳ ದಾರಿ ತಪ್ಪಿಸ್ತಾ ಇದ್ದಾನ ಅನ್ನುವಂತ ಪ್ರಶ್ನೆ ಇದೆ. ಇವರು ಕೂಡ ಅಷ್ಟೇ, ಆತ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲೆಲ್ಲ ಅಗಿಯೋದೆ ಕೆಲಸ. ಆದ್ರೆ ಏನ್ ಸಿಗ್ತಾ ಇದೆ? ಏನು ಸಿಗ್ತಾ ಇಲ್ಲ. ಕೆಸರು ಮಿಶ್ರಿತ ಮಣ್ಣು. ಇದನ್ನ ಹೊರತುಪಡಿಸಿದ್ರೆ ಅಲ್ಲಿ ಏನೂ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸುತ್ತಾ ಎಸ್ಐಟಿ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಇಷ್ಟು ದಿನ ಇಷ್ಟು ಸ್ಥಳಗಳಲ್ಲಿ ಆಗದಿದ್ದಾರೆ, ಆದ್ರೆ ಸಾಕ್ಷಿ ಸಂಗ್ರಹ ಮಾಡುವುದರಲ್ಲಿ ಎಸ್ಐಟಿ ಸಂಪೂರ್ಣ ವಿಫಲವಾಗ್ತಾ ಇದೆ. ಆತನ ತಾಳಕ್ಕೆ ತಕ್ಕಂತೆ ಕುಣಿದರು, ಅಂದ್ರೆ ಆ ಮುಸುಕುದಾರಿ ವ್ಯಕ್ತಿಯ ತಾಳಕ್ಕೆ ತಕ್ಕಂಗೆ ಕುಣಿದರೂ ಕೂಡ ಏನು ಸಿಗಲಿಲ್ಲ. ಪ್ರಬಲ ಸಾಕ್ಷ್ಯ ಸಂಗ್ರಹಿಸುವ ಎಸ್ಐಟಿ ವಿಫಲವಾಗಿದೆ. 14 ದಿನ ನೆಲ ಆಗಿದ್ರೂ ಕೂಡ ಪುರಾವೆ ಅನ್ನುವಂಥದ್ದು ಸಿಗಲಿಲ್ಲ. ನಿಗೂಢ ವ್ಯಕ್ತಿ ತಾಳಕ್ಕೆ ಕುಣಿದ್ರು. ಆತ ಒಂದ್ ಜಾಗದ ಸುತ್ತಮುತ್ತ ಮತ್ತೆ 4 ಜಾಗ ತೋರಿಸ್ದ, ಅಲ್ಲೂ ಅಗದ್ರು, ಆದ್ರೂ ಏನು ಸಿಗಲಿಲ್ಲ. ಬಿ ರಿಪೋರ್ಟ್ ಸಲ್ಲಿಸುತ್ತಾ ಹಾಗಿದ್ದಾರೆ ಎಸ್ಐಟಿ. ಈಗಲೂ ಕೂಡ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ನೇರ ದೃಶ್ಯಾವಳಿಗಳಿದು. ಸದ್ಯಕ್ಕೆ ಆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಹತ್ರ ಈಗ ಸದ್ಯಕ್ಕೆ ಈ ರೀತಿ ನಡೀತಾ ಇರುವಂತಹ ಉತ್ಖನನದ ನೇರ ಪ್ರಸಾರವನ್ನ ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಅಧಿಕಾರಿಗಳು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಅದೇ ಸ್ಪಾಟ್ ಈ ಮಟ್ಟಿಗೆ ಅಲ್ಲಿ ಮಣ್ಣು ಬಿದ್ದಿದೆ, ಬೆಟ್ಟದ ಗಾತ್ರದಲ್ಲಿ ಮಣ್ಣು ಬಿದ್ದಿದೆ. ಆದರೆ ಒಂದೇ ಒಂದು ಸಿಂಗಲ್ ಪೀಸ್ ಕೂಡ ಅಲ್ಲಿ ಸಿಕ್ಕಿಲ್ಲ. ಮೂಳೆ 30 ಅಡಿ ಅಗಲ, 18 ಅಡಿ ಆಳ ನಿನ್ನೆ ಅಗೆದಾಗ. ಈಗ ಇನ್ನೂ ಅಷ್ಟು ಆಳ ಆಗಿದ್ದಾರೆ, ಇನ್ನೂ ಅಷ್ಟು ಅಗಲ ಆಳ. ಇಷ್ಟೆಲ್ಲ ಮಾಡಿದರೂ ಕೂಡ ಅಲ್ಲಿ ಇನ್ನೂ ಕೂಡ ಮೂಳೆಗಳು ಪತ್ತೆ ಆಗಿಲ್ಲ. ಹಾಗಿದ್ರೆ ಆ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳ ದಾರಿ ತಪ್ಪಿಸ್ತಾ ಇದ್ದಾನ ಅನ್ನುವಂತ ಪ್ರಶ್ನೆ ಇದೆ. ಇವರು ಕೂಡ ಅಷ್ಟೇ, ಆತ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲೆಲ್ಲ ಅಗಿಯೋದೆ ಕೆಲಸ. ಆದ್ರೆ ಏನ್ ಸಿಗ್ತಾ ಇದೆ? ಏನು ಸಿಗ್ತಾ ಇಲ್ಲ. ಕೆಸರು ಮಿಶ್ರಿತ ಮಣ್ಣು. ಇದನ್ನ ಹೊರತುಪಡಿಸಿದ್ರೆ ಅಲ್ಲಿ ಏನೂ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸುತ್ತಾ ಎಸ್ಐಟಿ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಇಷ್ಟು ದಿನ ಇಷ್ಟು ಸ್ಥಳಗಳಲ್ಲಿ ಆಗದಿದ್ದಾರೆ, ಆದ್ರೆ ಸಾಕ್ಷಿ ಸಂಗ್ರಹ ಮಾಡುವುದರಲ್ಲಿ ಎಸ್ಐಟಿ ಸಂಪೂರ್ಣ ವಿಫಲವಾಗ್ತಾ ಇದೆ. ಆತನ ತಾಳಕ್ಕೆ ತಕ್ಕಂತೆ ಕುಣಿದರು, ಅಂದ್ರೆ ಆ ಮುಸುಕುದಾರಿ ವ್ಯಕ್ತಿಯ ತಾಳಕ್ಕೆ ತಕ್ಕಂಗೆ ಕುಣಿದರೂ ಕೂಡ ಏನು ಸಿಗಲಿಲ್ಲ. ಪ್ರಬಲ ಸಾಕ್ಷ್ಯ ಸಂಗ್ರಹಿಸುವ ಎಸ್ಐಟಿ ವಿಫಲವಾಗಿದೆ. 14 ದಿನ ನೆಲ ಆಗಿದ್ರೂ ಕೂಡ ಪುರಾವೆ ಅನ್ನುವಂಥದ್ದು ಸಿಗಲಿಲ್ಲ.
ನಿಗೂಢ ವ್ಯಕ್ತಿ ತಾಳಕ್ಕೆ ಕುಣಿದ್ರು. ಆತ ಒಂದ್ ಜಾಗದ ಸುತ್ತಮುತ್ತ ಮತ್ತೆ 4 ಜಾಗ ತೋರಿಸ್ದ. ಅಲ್ಲೂ ಅಗದ್ರು, ಆದ್ರೂ ಏನು ಸಿಗ್ಲಿಲ್ಲ. ಸೊ ಬಿ ರಿಪೋರ್ಟ್ ಸಲ್ಲಿಸುತ್ತಾ ಹಾಗಿದ್ದಾರೆ ಎಸ್ಐಟಿ. ಈಗಲೂ ಕೂಡ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ನೇರ ದೃಶ್ಯಾವಳಿಗಳಿದು. ಸದ್ಯಕ್ಕೆ ಆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಹತ್ರ ಈಗ ಸದ್ಯಕ್ಕೆ ಈ ರೀತಿ ನಡೀತಾ ಇರುವಂತಹ ಉತ್ಖನನದ ನೇರ ಪ್ರಸಾರವನ್ನ ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಅಧಿಕಾರಿಗಳು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಅದೇ ಸ್ಪಾಟ್ ಈ ಮಟ್ಟಿಗೆ ಅಲ್ಲಿ ಮಣ್ಣು ಬಿದ್ದಿದೆ, ಬೆಟ್ಟದ ಗಾತ್ರದಲ್ಲಿ ಮಣ್ಣು ಬಿದ್ದಿದೆ. ಆದರೆ ಒಂದೇ ಒಂದು ಸಿಂಗಲ್ ಪೀಸ್ ಕೂಡ ಅಲ್ಲಿ ಸಿಕ್ಕಿಲ್ಲ. ಮೂಳೆ 30 ಅಡಿ ಅಗಲ, 18 ಅಡಿ ಆಳ. ನಿನ್ನೆ ಅಗೆದಾಗ ಈಗ ಇನ್ನೂ ಅಷ್ಟು ಆಳ ಆಗಿದ್ದಾರೆ, ಇನ್ನೂ ಅಷ್ಟು ಅಗಲ ಆಳ. ಇಷ್ಟೆಲ್ಲ ಮಾಡಿದರೂ ಕೂಡ ಅಲ್ಲಿ ಇನ್ನೂ ಕೂಡ ಮೂಳೆಗಳು ಪತ್ತೆ ಆಗಿಲ್ಲ. ಹಾಗಿದ್ರೆ ಆ ಮುಸುಕುಧಾರಿ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳ ದಾರಿ ತಪ್ಪಿಸ್ತಾ ಇದ್ದಾನ ಅನ್ನುವಂತ ಪ್ರಶ್ನೆ ಇದೆ. ಇವರು ಕೂಡ ಅಷ್ಟೇ, ಆತ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲೆಲ್ಲಿ ಅಗಿಯೋದೆ ಕೆಲಸ. ಆದ್ರೆ ಏನ್ ಸಿಗ್ತಾ ಇದೆ? ಏನು ಸಿಗ್ತಾ ಇಲ್ಲ. ಕೆಸರು ಮಿಶ್ರಿತ ಮಣ್ಣು. ಇದನ್ನ ಹೊರತುಪಡಿಸಿದ್ರೆ ಅಲ್ಲಿ ಏನೂ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸುತ್ತಾ ಎಸ್ಐಟಿ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಇಷ್ಟು ದಿನ ಇಷ್ಟು ಸ್ಥಳಗಳಲ್ಲಿ ಅಗೆದಿದ್ದಾರೆ, ಆದ್ರೆ ಸಾಕ್ಷಿ ಸಂಗ್ರಹ ಮಾಡುವುದರಲ್ಲಿ ಎಸ್ಐಟಿ ಸಂಪೂರ್ಣ ವಿಫಲವಾಗ್ತಾ ಇದೆ. ಆತನ ತಾಳಕ್ಕೆ ತಕ್ಕಂತೆ ಕುಣಿದರು, ಅಂದ್ರೆ ಆ ಮುಸುಕುದಾರಿ ವ್ಯಕ್ತಿಯ ತಾಳಕ್ಕೆ ತಕ್ಕಂಗೆ ಕುಣಿದರೂ ಕೂಡ ಏನು ಸಿಗಲಿಲ್ಲ. ಪ್ರಬಲ ಸಾಕ್ಷ್ಯ ಸಂಗ್ರಹಿಸಲು ಎಸ್ಐಟಿ ವಿಫಲವಾಗಿದೆ. 14 ದಿನ ನೆಲ ಅಗೆದರೂ ಕೂಡ ಪುರಾವೆ ಅನ್ನುವಂಥದ್ದು ಸಿಗಲಿಲ್ಲ. ನಿಗೂಢ ವ್ಯಕ್ತಿ ತಾಳಕ್ಕೆ ಕುಣಿದ್ರು. ಆತ ಒಂದ್ ಜಾಗದ ಸುತ್ತಮುತ್ತ ಮತ್ತೆ 4 ಜಾಗ ತೋರಿಸ್ದ. ಅಲ್ಲೂ ಅಗದ್ರು, ಆದ್ರೂ ಏನು ಸಿಗಲಿಲ್ಲ. ಸೊ ಬಿ ರಿಪೋರ್ಟ್ ಸಲ್ಲಿಸುತ್ತಾ ಹಾಗಿದ್ದಾರೆ ಎಸ್ಐಟಿ. ಈಗಲೂ ಕೂಡ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ, ನೇರ ದೃಶ್ಯಾವಳಿಗಳಿದು. ಸದ್ಯಕ್ಕೆ ಆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಹತ್ರ ಈಗ ಸದ್ಯಕ್ಕೆ ಈ ರೀತಿ ನಡೀತಾ ಇರುವಂತಹ ಉತ್ಖನನದ ನೇರ ಪ್ರಸಾರವನ್ನ ನೀವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಅಧಿಕಾರಿಗಳು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಅದೇ ಸ್ಪಾಟ್ ಈ ಮಟ್ಟಿಗೆ ಅಲ್ಲಿ ಮಣ್ಣು ಬಿದ್ದಿದೆ, ಬೆಟ್ಟದ ಗಾತ್ರದಲ್ಲಿ ಮಣ್ಣು ಬಿದ್ದಿದೆ. ಆದರೆ ಒಂದೇ ಒಂದು ಸಿಂಗಲ್ ಪೀಸ್ ಕೂಡ ಅಲ್ಲಿ ಸಿಕ್ಕಿಲ್ಲ. ಮೂಳೆ 30 ಅಡಿ ಅಗಲ, 18 ಅಡಿ ಆಳ. ನಿನ್ನೆ ಅಗೆದಾಗ ಈಗ ಇನ್ನೂ ಅಷ್ಟು ಆಳ ಆಗಿದ್ದಾರೆ, ಇನ್ನೂ ಅಷ್ಟು ಅಗಲ ಆಳ. ಇಷ್ಟೆಲ್ಲ ಮಾಡಿದರೂ ಕೂಡ ಅಲ್ಲಿ ಇನ್ನೂ ಕೂಡ ಮೂಳೆಗಳು ಪತ್ತೆ ಆಗಿಲ್ಲ. ಹಾಗಿದ್ರೆ ಆ ಮುಸುಕುಧಾರಿ ವ್ಯಕ್ತಿ ಎಸ್ಐಟಿ ಅಧಿಕಾರಿಗಳ ದಾರಿ ತಪ್ಪಿಸ್ತಾ ಇದ್ದಾನ ಅನ್ನುವಂತ ಪ್ರಶ್ನೆ ಇದೆ. ಇವರು ಕೂಡ ಅಷ್ಟೇ, ಆತ ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲೆಲ್ಲಿ ಅಗಿಯೋದೆ ಕೆಲಸ. ಆದ್ರೆ ಏನ್ ಸಿಗ್ತಾ ಇದೆ? ಏನು ಸಿಗ್ತಾ ಇಲ್ಲ. ಕೆಸರು ಮಿಶ್ರಿತ ಮಣ್ಣು. ಇದನ್ನ ಹೊರತುಪಡಿಸಿದ್ರೆ ಅಲ್ಲಿ ಏನೂ ಇಲ್ಲ.